ಹಾಯ್ ಮಕ್ಕಳೇ, ಇವತ್ತು ನಾವು ಹೇಳ್ತಿರೋ ಕಥೆ ಯಾವುದು ಗೊತ್ತಾ? ಅದು ಒಂದು ಲೋಟ ಹಾಲಿನ ಕತೆ. ಸುಮಾರು ವರ್ಷಗಳ ಹಿಂದೆ ಒಂದೂರಲ್ಲಿ ರಾಮು ಅಂತ ಒಬ್ಬ ಪುಟಾಣಿ ಹುಡುಗ ಇದ್ದ. ಅವನು ತುಂಬ ಬಡವ. ಆದರೂ ಅವನಿಗೆ ಶಾಲೆಗೆ ಹೋಗಿ ಚೆನ್ನಾಗಿ ಓದಿ ದೊಡ್ಡವನಾದ್ಮೇಲೆ ಒಂದು ಒಳ್ಳೆ ಕೆಲಸಕ್ಕೆ ಸೇರ್ಕೋಬೇಕು ಅಂತ ತುಂಬ ಆಸೆ ಇತ್ತು. ರಾಮು ಪ್ರತಿದಿನ ಬೆಳಗ್ಗೆ ಎಲ್ಲರ ಮನೆಗೂ ಹೋಗಿ ನ್ಯೂಸ್ ಪೇಪರ್ ಹಾಕ್ತಿದ್ದ. ಅದ್ರಲ್ಲಿ ಬಂದಿದ್ದ ದುಡ್ಡನ್ನೆಲ್ಲ ಶಾಲೆ ಫೀಸ್ಗೆ ಕಟ್ತಾ ಇದ್ದ. ಹೀಗೆ ಒಂದಿನ ರಾಮು ಪೇಪರ್ ಹಾಕುವಾಗ ಅವನಿಗೆ ತುಂಬ ಹೊಟ್ಟೆ ಹಸುವಾಗುತ್ತೆ. ರಾಮು ಆಗ ಊರೊಳಗೆ ಹೋಗಿ ನಂಗೆ ತುಂಬ ಹೊಟ್ಟೆ ಹಸಿತಿದೆ, ಸ್ವಲ್ಪ ತಿನ್ನಕ್ಕೇನಾದರೂ ಕೊಡಿ ಅಂತ ಸಿಕ್ತವ್ರನ್ನೆಲ್ಲ ಕೇಳ್ಕೊತಾನೆ. ಆದರೆ ಯಾರು ಕೂಡ ರಾಮುಗೆ ಏನೂ ಕೊಡಲ್ಲ, ಏನಾದರೂ ಒಂದು ಕಾರಣ ಹೇಳಿ ಕಳಿಸ್ಬಿಡ್ತಿದ್ರು. ಆಗ ನಮ್ಮ ರಾಮು ಏನು ಮಾಡಬೇಕು ಅಂತ ಗೊತ್ತಾಗದೆ ಸುಸ್ತಾಗಿ ಒಂದು ಮರದ ಕೆಳಗಡೆ ಬಂದು ಕೂತ್ಕೊತಾನೆ. ಇದನ್ನೆಲ್ಲ ದೂರದಿಂದ ನೋಡ್ಕೊಂಡು ನಿಂತಿದ್ದ ನಮ್ಮ ಗೀತಾ ಅಲ್ಲಿ ಕೂತಿದ್ದ ರಾಮುಗೆ ಒಂದು ಲೋಟ ಹಾಲು ಕೊಡ್ತಾಳೆ. ಇದೆಲ್ಲ ಆಗಿ ಸುಮಾರು ವರ್ಷಗಳಾದಮೇಲೆ ನಮ್ಮ ಗೀತನ್ಗೆ ವಯಸ್ಸಾಗಿ ಅವರು ಒಂದು ಕಾಯಿಲೆಯಿಂದ ಬಳಲ್ತಿರ್ತಾರೆ. ಯಾವ ಡಾಕ್ಟರ್ ಹತ್ರ ತೋರಿಸ್ಕೊಂಡ್ರೂ ಅವರಿಗೆ ಗೀತನ ಕಾಯಿಲೆನ ವಾಸಿನೇ ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಗೀತಾ ಆ ಊರಿನ ಒಳ್ಳೆ ಡಾಕ್ಟರ್ ಯಾರು ಅಂತ ಹುಡುಕಿ ಆ ಡಾಕ್ಟರ್ ಹತ್ರ ಹೋಗ್ತಾರೆ. ಆ ಡಾಕ್ಟರ್ ಗೀತಂಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಶುರು ಮಾಡ್ತಾರೆ. ತಿಂಗಳಾನ್ಗಟ್ಲೆ ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲೆ ಕೊನೆಗೂ ಗೀತನ ಕಾಯಿಲೆ ಸಂಪೂರ್ಣವಾಗಿ ವಾಸಿಯಾಗುತ್ತೆ. ಹಾಸ್ಪಿಟಲ್ ಖರ್ಚು ಎಷ್ಟಾಯಿತು ಅಂತ ತಿಳ್ಕೊಳ್ಳೋದಕ್ಕೆ ಗೀತಾ ಡಾಕ್ಟರ್ ಹತ್ರ ಬಂದಾಗ ಡಾಕ್ಟರ್ ಅವ್ರಿಗೆ ಹಾಸ್ಪಿಟಲ್ ಬಿಲ್ನ ಕೊಡ್ತಾರೆ. ಆ ಬಿಲ್ನ ನೋಡಿದಾಗ ಗೀತಂಗೆ ಕಣ್ತುಂಬಿ ಬರುತ್ತೆ. ಆ ಬಿಲ್ನಲ್ಲಿ ಏನಿರುತ್ತೆ ಅಂತ ಅಂದರೆ, 1 ಲೋಟ ಹಾಲಿನಿಂದ ಬಿಲ್ಲನ್ನು ಸಂಪೂರ್ಣವಾಗಿ ಪಾವತಿಸಲಾಗಿದೆ ಅಂತ ಬರೆದಿರುತ್ತೆ. ಆ ಡಾಕ್ಟರ್ ಬೇರೆ ಯಾರೂ ಅಲ್ಲ ಮಕ್ಕಳೇ, ಸುಮಾರು ವರ್ಷಗಳ ಹಿಂದೆ ಇದೇ ಗೀತಾ ಹತ್ರ 1 ಲೋಟ ಹಾಲನ್ನು ಇಸ್ಕೊಂಡಿದ್ನಲ್ಲ, ಅದೇ ರಾಮು. ನಾವು ಯಾರಿಗಾದರೂ ಒಳ್ಳೆ ಮನಸ್ಸಿಂದ ಸಹಾಯ ಮಾಡಿದಾಗ ಆ ಸಹಾಯ ನಮಗೇ ವಾಪಸ್ ಬರುತ್ತೆ ಅನ್ನೋ ನೀತಿಯನ್ನು ಈ ಕತೆ ಹೇಳ್ತಿದೆ ಅಲ್ವಾ ಮಕ್ಕಳೇ?